ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಮುಖ್ಯವಾಗಿ ಗುರುವಾರ 19ನೇ ತಾರೀಕು ಇಲ್ಲಿ 6:55 ಪ್ರಥಮ ತಿಥಿ ಪ್ರಾರಂಭವಾಗುತ್ತೆ. ಪ್ರತಿಪಾದ ಪ್ರಾರಂಭ. ಈ ಸಂದರ್ಭದಲ್ಲಿ ನಾವು ಚೈತ್ರ ಮಾಸಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭ. ಈ ಸಂದರ್ಭ ದೇಶದ ಆಗು ಹೋಗುಗಳು ಹೇಗೆಲ್ಲ ಇರುತ್ತೆ, ಯಾರು ಸಂಕಷ್ಟದಲ್ಲಿ ಗುರಿಯಾಗ್ತಕ್ಕಂಥದ್ದಿರ್ತದೆ, ರಾಜಕೀಯವಾಗಿರ್ತಕ್ಕಂಥ ಭವಿಷ್ಯ ಹೇಗಿರುತ್ತೆ, ದೇಶದ ಹಣಕಾಸಿನ ವ್ಯವಸ್ಥೆ ಹೇಗಿರುತ್ತೆ, ಹಾಗೆ ಈ ಷೇರು ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಕ್ಕಂಥವ್ರು ಹೇಗೆಲ್ಲ ಅಭಿವೃದ್ಧಿ ಆಗ್ತದ ಹೇಗೆ ಅಂತಕ್ಕಂಥ ವಿಚಾರಗಳು, ಹಾಗೆ ಕ್ರಿಯೇಟಿವ್ ಫೀಲ್ಡ್ ಹೇಗೆಲ್ಲ ಇರುತ್ತೆ, ಮಾಧ್ಯಮಗಳೆಲ್ಲ ಹೇಗೆಲ್ಲ ಅಭಿವೃದ್ಧಿ ಆಗ್ತದ ಹೇಗೆ, ಹಾಗೆ ಏಕೆಂದರೆ ಈಗಿನ ಕೆಲಸಗಳು ಹೇಗೆಲ್ಲ ಇರ್ತಕ್ಕಂಥದ್ದಿರ್ತದೆ. ಜೊತೆಗೆ ಈ ಒಂದು AI ತಂತ್ರಜ್ಞಾನ ಇನ್ನಷ್ಟು ಎಲ್ಲ ಕಡೆ ಫೀಲ್ಡಲ್ಲೂ ಕೂಡ ಹೆಚ್ಚಿನದಾಗಿ ಅಭಿವೃದ್ಧಿ ಆಗುತ್ತಾ, ದೇಶದ ಒಂದು ವ್ಯವಸ್ಥೆ ರೈತರ ವಿಚಾರದಲ್ಲಿ ಹೇಗೆಲ್ಲ ಇರುತ್ತೆ, ಹಣಕಾಸು ವಹಿವಾಟುಗಳೆಲ್ಲ ಹೇಗೆಲ್ಲ ಇರುತ್ತೆ, ಏನೇನು ಮಾರ್ಪಾಟುಗಳನ್ನು ಮಾಡ್ತಕ್ಕಂಥದ್ದಿರ್ತದೆ. ಈಗ ಆಲ್ರೆಡಿ ಯುದ್ಧದ ಭೀತಿ ಇರೋದ್ರಿಂದ ನಮ್ಮ ದೇಶ ಸೇಫ್ ಆಗ್ತದ ಹೇಗೆ, ಎಲ್ಲ ವಿಚಾರಗಳು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಒಂದು ವರ್ಷ ಅಂದರೆ ಯುಗಾದಿಯಿಂದ ಇನ್ನು ಬರ್ತಕ್ಕಂಥ ಯುಗಾದಿವರೆಗೂ ಕೂಡ ಇದು ಪರಾಭವ ಸಂವತ್ಸರ. ಪರಾಭವ ಅಂದರೆ ಡಿಫೀಟ್, ಇಲ್ಲ ಸೋಲ್ಸೋದು ಇಲ್ಲ ಸೋಲೋದು, ಎರಡು ಕೂಡ ಆಗ್ತದೆ. ಒಂದು ಈ ಒಂದು ಸಂದರ್ಭದಲ್ಲಿ ಲಗ್ನ ಉದಯ ಆಗ್ತಕ್ಕಂಥದ್ದು ಮೀನ ಲಗ್ನ. ಮೀನ ಲಗ್ನದಲ್ಲೇ ಉಚ್ಚ ಶುಕ್ರ, ಚಂದ್ರ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಸೂರ್ಯ ಸಹಿತವಾಗಿ 6ರ ಅಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ. ಪಂಚಮಾಧಿಪತಿ ಚಂದ್ರ ಲಗ್ನದಲ್ಲಿದ್ದಾನೆ, ಅರ್ಥಾತ್ ಲಗ್ನ ಮೀನ ಲಗ್ನ. ಶನಿ ಸಹಿತವಾಗಿ 10 ಮತ್ತು 11ರ ಅಧಿಪತಿ ಲಗ್ನದಲ್ಲಿದ್ದಾನೆ. 4 ಗ್ರಹಗಳು ಈ ಸಂದರ್ಭದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಲಗ್ನ ಅಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿದ್ದಾನೆ. ಇದೊಂದು ಏನಪ್ಪ ಅಂದರೆ ನಮ್ಮ ದೇಶ ಸೇಫ್. ದೇಶ ಸೇಫ್ ಆದರೂ ಕೂಡ ಗುರುವ ದೃಷ್ಟಿ ಎಲ್ಲಿಗಿದೆ, ರಾಹು ಮತ್ತು ಕುಜನ ಮೇಲೆ, ತದನಂತರದಲ್ಲಿ ಬುಧನ ಮೇಲೆ ಇದೆ. ಬುಧನ ಸ್ಥಾನದಲ್ಲೇ ಗುರು ಕೂತಿರ್ತಕ್ಕಂಥದ್ದು ದ್ವಿಸ್ವಭಾವ ರಾಶಿಗಳಲ್ಲಿ. ಹಾಗೂ ಹೀಗೂ ಇದ್ದೇ ಇರುತ್ತೆ. ಅದು ತೃತೀಯ ಸ್ಥಾನ. ಕಾಲಪುರುಷ ಕುಂಡಲಿ ನೋಡಿದಾಗ ತೃತೀಯ ಸ್ಥಾನ ಸೇಫ್ ಇದ್ದರೂ ಕೂಡ ನೋಡಿ, ನೆರೆ ಹೊರೆಯವರ ದೇಶಗಳು ಆಗಿಂದಾಗೆ ಕಿರಿಕ್ ಮಾಡ್ತಾನೆ ಇರುತ್ತೆ. ಫಸ್ಟು ನಮ್ಮ ದೇಶದ ನೋಡೋಣ. ಆಗಿಂದಾಗೆ ಕಿರಿಕ್, ಬಾರ್ಡರ್ ಸೆಕ್ಯೂರಿಟಿ ನೋಡಿ, ಯಾಕೆ ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿ ಶನಿಯೊಟ್ಟಿಗೆ ಕೂತಿದ್ದಾನೆ. ಆಗಿಂದಾಗೆ ಕಿರಿಕಿರಿಗಳು ಜಾಸ್ತಿ ಆಗ್ತದೆ ಶತ್ರುವಿನ ದೇಶದಿಂದ. ಬಾರ್ಡರಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಅಲರ್ಟ್ ಜಾಸ್ತಿ ಆಗ್ತಾ ಬರ್ತದೆ. ಮೇಲಾಗಿ ನಾವು ನೆಮ್ಮದಿಗೋಸ್ಕರ ವಿಶೇಷವಾಗಿರ್ತಕ್ಕಂಥ ನಮ್ಮ ಸೋಲ್ಜರ್ಸ್ ತುಂಬ ಪಾತ್ರವನ್ನು ವಹಿಸ್ತಕ್ಕಂಥದ್ದಿರುತ್ತೆ. ಆದರೆ ನಮ್ಮ ದೇಶ ಅಂತ ಬಂದಾಗ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡಿಕೊಳ್ಳೋದು ಸತ್ಯ. ಮ್ಯಾಕ್ಸಿಮಮ್ ಲಗ್ನದಲ್ಲೇ ಶುಕ್ರನಿದ್ದಾನೆ, ತೃತೀಯಾಧಿಪತಿ ಹಾಗೆ ಷಷ್ಠಾಧಿಪತಿ ಆಗಿರ್ತಕ್ಕಂಥದ್ದು. ಲಗ್ನದಲ್ಲೇ ತೃತೀಯಾಧಿಪತಿ ಹಾಗೆ ಷಷ್ಠಾಧಿಪತಿ ಇರೋದ್ರಿಂದ ಹೊಸ ತಂತ್ರಜ್ಞಾನಕ್ಕೆ ಹೆಚ್ಚಿನವಾಗಿರ್ತಕ್ಕಂಥ ಇದು ಕೊಡುತ್ತೆ. ಜೊತೆಗೆ ಅಷ್ಟಮ ಸ್ಥಾನ ಶಸ್ತ್ರಾಸ್ತ್ರಗಳಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಆಧುನಿಕವಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು ನಮ್ಮ ದೇಶ ಸಂಗ್ರಹವನ್ನು ಮಾಡುತ್ತೆ. 4th ಸಂಗ್ರಹವನ್ನು ಮಾಡ್ತಕ್ಕಂಥರುತ್ತೆ. ಯಾವುದೇ ನೆರೆ ಹೊರೆಯವರು ಬಂದರೂ ಕೂಡ ಪ್ರೊಟೆಕ್ಷನ್ಸ್ ಇರ್ತಕ್ಕಂಥ ಸಾಧ್ಯತೆಗಳು ತುಂಬ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ದೇಶವಾಗಿ ನಮ್ಮ ದೇಶ ಹೊರಹೊಮ್ಮೋದರಲ್ಲಿ ಯಾವುದೂ ಮಾತೇ ಇಲ್ಲ. ನಮ್ಮ ದೇಶ ಸೇಫ್. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ತಂತ್ರಜ್ಞಾನ ಅಳವಡಿಕೆ ಮಾಡ್ತಕ್ಕಂಥದ್ದು, ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡ್ತಕ್ಕಂಥದ್ರಲ್ಲಿ ಬಂಡವಾಳವನ್ನು ಹಾಕ್ತಕ್ಕಂಥದ್ದು ಇರುತ್ತೆ. ಯಾಕೆಂದರೆ 2ರ ಅಧಿಪತಿ 12ರಲ್ಲಿದ್ದಾನೆ. ಅನೇಕ ಶಸ್ತ್ರಾಸ್ತ್ರವನ್ನು ತಗೊಳ್ತಕ್ಕಂಥದ್ದು ಇರ್ತದೆ.
ನಮ್ಮ ದೇಶಕ್ಕೆ ಯಾವುದೇ ಆದಂಥ ಶತ್ರು ಭಯ ಇದ್ದರೂ ಕೂಡ ಪ್ರೊಟೆಕ್ಷನ್ಸ್ ಜಾಸ್ತಿ ಇರ್ತದೆ. ಕಿರಿಕಿರಿಗಳು ಮತ್ತೊಂದು ಹೊರದೇಶದವರು ಏನೇ ಮಾಡಿದ್ರು ಕೂಡ ಸೇಫ್ ಆಗಿರ್ತಕ್ಕಂಥ ಸನ್ನಿವೇಶ ಬರ್ತದೆ. ಬಟ್ 9ರ ಅಧಿಪತಿ ನೋಡಿ ಅದಕ್ಕೆ ಹೇಳ್ತಾ ಇದ್ದೇನೆ, ಪ್ರತಿಯೊಂದು ವಿಚಾರದಲ್ಲಿ ನೋಡೋದಾದರೆ 9ರ ದೇಶದ ಆಗುಹೋಗುಗಳು ಶತ್ರು ಭಯ ಹೇಗಿರುತ್ತೆ. 9ರ ಅಧಿಪತಿ 12ರ ಸ್ಥಾನದಲ್ಲಿಟ್ಟ ರಾಹು ಒಟ್ಟಿಗಿರತಕ್ಕಂಥದ್ದು, ರಾಹು ಕುಜ ಇವೆಲ್ಲ ನೋಡಿದಾಗ ನೋಡಿ 2ರ ಅಧಿಪತಿ ಕೂಡ ಅಲ್ಲಿ ಸ್ಥಾನದಲ್ಲಿ 12ರ ಸ್ಥಾನದಲ್ಲಿದ್ದಾನೆ. ಆ ರಾಹು ಒಟ್ಟಿಗಿರ್ತಕ್ಕಂಥ ಕುಜ ನೆರೆ ಹೊರೆಯುವ ದೇಶರು ಸುಮ್ಮನೆ ಕಾಲು ಕೆರೆದು ಬರ್ತಲೇ ಇರ್ತಾರೆ. ಇನ್ನೂ ಒಂದು ವಿಚಾರ, ಇಲ್ಲಿ ಆಂತರಿಕವಾಗಿರ್ತಕ್ಕಂಥ ಕಲಹಗಳು ಜಾಸ್ತಿ ಆಗ್ತಾ ಬರ್ತದೆ ನಮ್ಮ ದೇಶದಲ್ಲಿ. ಇದನ್ನು ಸರ್ಕಾರಗಳು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ. ಆಂತರಿಕವಾಗಿರ್ತಕ್ಕಂಥ ಭೀತಿಗಳು 9ರ ಅಧಿಪತಿ 12ರಲ್ಲಿ ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಅಲ್ಲಿ ಗಲಾಟೆಗಳು ಜಾಸ್ತಿ ಆಗ್ತಾ ಬರ್ತದೆ. ಸ್ವಲ್ಪ ಇಲ್ಲಿ ಆಂತರಿಕವಾಗಿರ್ತಕ್ಕಂಥ ಶತ್ರುಗಳು ಜಾಸ್ತಿ ಉಲ್ಬಣವಾಗ್ತಕ್ಕಂಥದ್ದು ಇರ್ತದೆ. ಇದಕ್ಕೆ ಸರಿಯಾದಂಥ ಸುವ್ಯವಸ್ಥೆಯನ್ನು ಸರ್ಕಾರಗಳು ಕೈಗೊಳ್ತಕ್ಕಂಥದ್ದು ಭಾಳ ಅವಶ್ಯಕವಾಗ್ತದೆ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ತಾ ಬರ್ತದೆ. ಇದನ್ನು ಸರಿಯಾದಂಥ ಮಾಹಿತಿಗಳನ್ನು ತಗೊಂಡು ಸರ್ಕಾರಗಳು ಆದಷ್ಟು ಕೂಡ ಆಂತರಿಕವಾಗಿರ್ತಕ್ಕಂಥ ಶತ್ರುಗಳನ್ನು ಮಟ್ಟ ಹಾಕ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಮೇಲಾಗಿ ಹಣಕಾಸಿನ ವ್ಯವಸ್ಥೆಯನ್ನು ನೋಡ್ಕೊಂಬನ್ನಿ. ಹಣಕಾಸಿನ ವ್ಯವಸ್ಥೆ ಹೇಗಿರುತ್ತೆ? ಹಣಕಾಸಿನ ವ್ಯವಸ್ಥೆ ಅಷ್ಟು ಉತ್ತಮತೆ ಇರಲ್ಲ, ಸರಿಯಾದ GDP ಇರೋದಿಲ್ಲ, ಇದೋಗ್ಬಿಡುತ್ತೆ. ತುಂಬ ಹಣಕಾಸು 11ರ ಸ್ಥಾನದಲ್ಲಿ ಅಂದರೆ ನೋಡಿ, ಏಕಾದಶ ಅಧಿಪತಿ ಲಗ್ನದಲ್ಲಿದ್ದಾನೆ. ಷೇರು ಮಾರ್ಕೆಟು ಕೂಡ ತುಂಬ ಟಫ್ ಆಗ್ತದೆ, ತುಂಬಾ ಟಫ್ ಆಗ್ತದೆ. ಕೆಲವೊಂದು ಕಂಪನಿಗಳ ಶೇರ್ಸು ತೀರಾ ಕೆಳಗಿಳಿತಕ್ಕಂಥದ್ದು ಇರ್ತದೆ, ತುಂಬಾ ಕೆಳಗಿಳಿಯುತ್ತೆ. ಪ್ರತಿಷ್ಠಿತವಾಗಿರ್ತಕ್ಕಂಥ ಕಂಪನಿಗಳು ಸ್ವಲ್ಪ ಮಟ್ಟಿಗೆ ಪ್ರೊಟೆಕ್ಷನ್ ಸಿಗುತ್ತೆ, ಅದರಲ್ಲೂ ಸರ್ಕಾರದಿಂದ ಬೆಂಬಲ ಸಿಗ್ತಕ್ಕಂಥದ್ದು ಇರ್ತದೆ. ಅದರ್ವೈಸ್ ಕಷ್ಟ. ಇನ್ನೂ ಒಂದು ಹೇಳೋದಾದರೆ, ಬಿಸ್ನೆಸ್ ಕ್ಷೇತ್ರದ ಅಧಿಪತಿ ಆಗಿರ್ತಕ್ಕಂಥ ಬುಧ ಸಹಿತವಾಗಿ 12ರ ಸ್ಥಾನದಲ್ಲಿದ್ದಾನೆ. 12ರ ಸ್ಥಾನ ನಷ್ಟದ ಭೀತಿಯನ್ನು ಬಿಸ್ನೆಸ್ದಾರರು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಮ್ಯಾಕ್ಸಿಮಮ್ ಇದು ಸತ್ಯ. ಸ್ವಲ್ಪ ಸರಿಯಾದಂಥ ತುಂಬ ಎಸ್ಟಾಬ್ಲಿಷ್ ಮಾಡ್ತೀನಿ ಬಿಸ್ನೆಸ್ ಅಂತಕ್ಕಂಥವ್ರು ತಮ್ಮ ಜಾತಕಗಳನ್ನು, ವೈಯಕ್ತಿಕ ಜಾತಕಗಳನ್ನು ನೋಡ್ಕೊಳ್ಳೋದು ಅವಶ್ಯಕವಾಗ್ತದೆ. ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ಬಿಸ್ನೆಸ್ ಕ್ಷೇತ್ರ ಕೂಡ ಸ್ವಲ್ಪ ಟಫ್ ಆಗ್ತಕ್ಕಂಥ ಇರ್ತದೆ. ಎಕ್ಸ್ಪೋರ್ಟ್ ಇಂಪೋರ್ಟಲ್ಲಿ ಕೂಡ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರ್ತದೆ. 11ರ ಅಧಿಪತಿ ಲಗ್ನದಲ್ಲಿದ್ದಾನೆ. ನಾವು ಕಳಿಸಿದ್ರು ಕೂಡ ಆ ಕಡೆಯಿಂದ ರೆಸ್ಪಾನ್ಸ್ ಸಿಗೋದು ಕಷ್ಟವಾಗ್ತದೆ. ಇದು ಸ್ವಲ್ಪ ಸರಿಯಾದಂಥ ವಿಚಾರಗಳನ್ನು ತಾವು ಸರ್ಕಾರಗಳು ಕೆಲವೊಂದು ಬಾರಿ ಮಾಡಬೇಕಾಗ್ತದೆ. ಬಿಸ್ನೆಸ್ ಕ್ಷೇತ್ರ ಸಹಿತವಾಗಿ ಸ್ವಲ್ಪ ಟಫ್ ಆಗ್ತಕ್ಕಂಥದ್ದು ಇರ್ತದೆ. ಇನ್ನು ನಾವು ಟ್ರೇಡಿಂಗ್ ಮಾಡ್ತಕ್ಕಂಥವ್ರು, ಶೇರ್ ಮಾರ್ಕೆಟಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಟಫ್ ಇರ್ತಕ್ಕಂಥದ್ದು, ಹೂಡಿಕೆ ಸ್ವಲ್ಪ ನಷ್ಟ ಆಗ್ತದೆ. ಕೆಲವೊಂದು ಬ್ಯಾಂಕುಗಳು ಕೂಡ 4ಥ ಅಧಿಪತಿ ನಷ್ಟದಲ್ಲಿರೋದ್ರಿಂದ ದಿವಾಳಿಗಳಾಗ್ತಕ್ಕಂಥದ್ದು ಸತ್ಯ. ಖಂಡಿತವಾಗಿ ಕೆಲವೊಂದು ಬ್ಯಾಂಕ್ಗಳು ನಷ್ಟವಾಗ್ತಕ್ಕಂಥದ್ದೇ. ರಿಸರ್ವ್ ಬ್ಯಾಂಕ್ ಅಂತ ಬ್ಯಾಂಕ್ಗಳು ಸ್ವಲ್ಪ ಬಡ್ಡಿ ದರವನ್ನು ನಾವು ಇಡ್ತಕ್ಕಂಥ ಫಿಕ್ಸೆಡ್, 2ರ ಅಧಿಪತಿ 12ರ ಸ್ಥಾನ ಅಂದರೆ ಫಿಕ್ಸೆಡ್ ಇಡ್ತಕ್ಕಂಥದ್ರಲ್ಲಿ ಕೂಡ ಬಡ್ಡಿಯ ದರವನ್ನು ಕಡಿಮೆ ಮಾಡುತ್ತೆ. ಬ್ಯಾಂಕ್ಗಳ ಅಂದರೆ ಈ ಒಂದು ಹಣಕಾಸು ದುಬ್ಬರದಿಂದ ಸ್ವಲ್ಪ ಮಟ್ಟಿಗೆ ಬಡ್ಡಿಯ ಪ್ರಮಾಣ ಕಡಿಮೆ ಆಗೋದು ಸತ್ಯ. ಇದು ಸರಿಯಾಗಿ ನೋಡ್ಕೋಬೇಕಾಗ್ತದೆ. ಹಣಕಾಸಿನ ವ್ಯವಸ್ಥೆ ಅಷ್ಟು ಉತ್ತಮತೆ ಇರೋದಿಲ್ಲ. ಸಾಲ ಸೂಲಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಅನೇಕವಾಗಿರ್ತಕ್ಕಂಥ ಹೊರದೇಶದಿಂದ ಸಾಲಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಇದರ ಬಗ್ಗೆ ಸ್ವಲ್ಪ ಜಾಗರೂಕತೆಯರಾಗಿರಬೇಕು. ಇನ್ನು ತೃತೀಯಾಧಿಪತಿ ಹಾಗೆ ಅಷ್ಟಮಾಧಿಪತಿ ಲಗ್ನದಲ್ಲಿರೋದ್ರಿಂದ ನಾನು ಹೇಳಿದಾಗೆ ನೆರೆ ಹೊರೆಯವರು, ತೃತೀಯ ಭಾವ ಬಾರ್ಡರ್, ನೆರೆ ಹೊರೆಯವರಲ್ಲಿ ಸ್ವಲ್ಪ ಆದಷ್ಟು ಕೂಡ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಇರ್ತದೆ. ಪಂಚಮಾಧಿಪತಿ ಲಗ್ನದಲ್ಲಿಂದ ಶುಕ್ರನೊಟ್ಟಿಗಿರೋದ್ರಿಂದ ಇನ್ನೂ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ತಂತ್ರಜ್ಞಾನ ಬಹಳಷ್ಟು ಸೊಫಿಸ್ಟಿಕೇಟೆಡ್ ಆಗ್ತದೆ. ತುಂಬ ತಂತ್ರಜ್ಞಾನದಲ್ಲಿ, ಜೊತೆಗೆ ಮೀಡಿಯಾದಲ್ಲೂ ಅಷ್ಟೇ. ಮೀಡಿಯಾದವ್ರಿಗಂತೂ ತುಂಬ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ಮಾಡ್ತಕ್ಕಂಥದ್ದು. ಏನಾದರೂ ತುಂಬ ಮೀಡಿಯಾ, ಸೋಷಿಯಲ್ ಮೀಡಿಯಾಸು ಮತ್ತೊಂದು ಎಲ್ಲ ಇರುತ್ತೆ, ಅದರಲ್ಲಿ ಹೊಸ ಹೊಸ ಆವಿಷ್ಕಾರಗಳಾಗ್ತಕ್ಕಂಥದ್ದು ಇರ್ತದೆ. ಹಾಗೆ ತೃತೀಯಾಧಿಪತಿ ಅಷ್ಟಮ ಸ್ಥಾನ, ಕ್ರೈಮ್ ರೇಟ್ ಕೂಡ ಜಾಸ್ತಿ ಆಗ್ತದೆ. ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಹಾಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕೂಡ ಬರ್ತದೆ.
ಕೆಲವೊಂದು ಗಾಸಿಪ್ಸು ನ್ಯೂಸಿಂದ ತುಂಬಾ ಸಮಸ್ಯೆಗಳು ಒಳಗಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ನೋಡಿ, ಮುಖ್ಯವಾಗಿ ತೃತೀಯಾಧಿಪತಿ ಲಗ್ನದಲ್ಲಿ ಉಚ್ಚನಾಗಿದ್ದಾನೆ, ಹಾಗೆ ಅಷ್ಟಮಾಧಿಪತಿ ಲಗ್ನದಲ್ಲಿ ಉಚ್ಚನಾಗಿದ್ದಾನೆ. 6ರ ಸ್ಥಾನದ ಒಟ್ಟಿಗೆ ಅದು ರಾಜಕೀಯ ವ್ಯವಸ್ಥೆ ನೋಡೋದಾದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಪಂಚಮಾಧಿಪತಿ ಕೂಡ ಲಗ್ನದಲ್ಲೇ ಇದ್ದಾನೆ. ಸರಿಯಾದಂಥ ಸರ್ಕಾರಗಳು ಸರಿಯಾದಂಥ ನಿರ್ಧಾರಗಳನ್ನು ಕೆಲವೊಂದು ಬಾರಿ ತಗೊಳ್ಳದಲ್ಲೇ ಇದ್ದಂಥ ಸನ್ನಿವೇಶದಲ್ಲಿ ಗೊಂದಲಕ್ಕೊಳಗಾಗ್ತಕ್ಕಂಥ ಸನ್ನಿವೇಶಗಳು ಜನಸಾಮಾನ್ಯರ ಮೇಲೆ ಒತ್ತಡ ಬೀಳುತ್ತೆ. ಜನಸಾಮಾನ್ಯರು ಸಪ್ತಮ ಸ್ಥಾನ ಅವ್ರಿಗೆ ಹೊರೆ ಆಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಕೆಲವೊಂದು ಮಸೂದೆಗಳು ಮಂಡನೆ ಆಗ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಸತ್ಯ. ತೃತೀಯಾಧಿಪತಿ ಲಗ್ನದಲ್ಲಿದ್ದಾನೆ, ಸರ್ಕಾರಗಳು ಕೆಲವೊಂದು ತಿದ್ದುಪಡಿಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ದಶಮಾಧಿಪತಿ ಹಾಗೆ 11 ಮತ್ತು 12ರ ಅಧಿಪತಿ ಆಗಿರತಕ್ಕಂಥದ್ದು ಲಗ್ನದಲ್ಲಿ ಶನಿ ಇದ್ದಾನೆ. ಕೆಲವೊಂದು ತಿದ್ದುಪಡಿಗಳು ಸರ್ಕಾರಗಳು ತಗೊಳ್ತಕ್ಕಂಥದ್ದು ಸನ್ನಿವೇಶಗಳು ಬರ್ತದೆ. ಸ್ನೇಹಿತರೆ, ದೇಶದ ಹಾವುಗಳೆಲ್ಲ ನೋಡಿದಾಗ ಸ್ವಲ್ಪ ಮಟ್ಟಿಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಲ್ಲಿ ಒಂದು ವಿಶೇಷತೆ ಏನು ಹೇಳ್ತೀನಿ ಅಂದರೆ, ಜನಗಳಲ್ಲಿ 6ರ ಅಧಿಪತಿ ಲಗ್ನದಲ್ಲಿರೋದ್ರಿಂದ ದುಸ್ವಭಾವದಲ್ಲಿರೋದ್ರಿಂದ ಕೆಲಸದಲ್ಲೂ ಕೂಡ ತುಂಬ ಫ್ಲಕ್ಚುಯೇಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಅದರಲ್ಲೂ ಎಕ್ಸ್ಪೆಷಲಿ ಹೊರದೇಶಗಳಲ್ಲಿ ಕೆಲಸಗಳು ನಮ್ಮ ದೇಶದವ್ರಿಗೆ ಇರ್ತಕ್ಕಂಥದ್ದು ಕಷ್ಟ. ಆದಷ್ಟು ಕೂಡ ಸೇಫೆಸ್ಟ್ ಪ್ಲೇಸ್ ಇಂಡಿಯಾ ಆಗ್ತಕ್ಕಂಥದ್ದಿದೆ. ಖಂಡಿತವಾಗಿ ಯಾರು ಕಷ್ಟಪಟ್ಟು ಯಾರು ಶ್ರದ್ಧಾಭಕ್ತಿಗಳಿಂದ ಕೆಲಸವನ್ನು ಮಾಡ್ತಾರೋ ಖಂಡಿತ ಈ ವರ್ಷದ ಕೆಲಸಗಾರರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯವಿರ್ತಕ್ಕಂಥದ್ದು ಇರ್ತದೆ. ಅದರ್ವೈಸ್ ಯಾರು ಸೋಂಬೇರಿತನವನ್ನು ಮಾಡಿಕೊಂಡು ಇರ್ತಕ್ಕಂಥವ್ರು ಇದ್ದಾರೋ ಅಲ್ಲಿ ಕೂಡ ಸ್ವಲ್ಪ ನಷ್ಟ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಕೆಲಸದ ವಿಚಾರಗಳಲ್ಲಿ ಸರ್ಕಾರ ಅನೇಕ ರೀತಿಯಾಗಿರ್ತಕ್ಕಂಥ ನೀತಿಗಳನ್ನು ಹೊರಡಿಸ್ತಕ್ಕಂಥದ್ದು ಇರ್ತದೆ. ಇವೆಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ಈ ವರ್ಷದ ಆಗು ಹೋಗುಗಳು, ಪರಾಭವ, ಕೆಲವೊಂದು ಡಿಫೀಟ್ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ. ಹಾಗೆ ಈ ವರ್ಷದಲ್ಲಿ ನೋಡಿ, ಸಪ್ತಮಾಧಿಪತಿ 12ರ ಸ್ಥಾನದಲ್ಲಿರೋದ್ರಿಂದ ಖಂಡಿತವಾಗಿ ಈ ಅನೇಕ ಈ ಮದುವೆ ವಿಚಾರಗಳು ಬೇಗ ಮದುವೆ ಆಗಿ ಕೆಲವೇ ತಿಂಗಳಲ್ಲಿ ಮುರಿದು ಬೀಳ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ಡಿವೋರ್ಸ್ ಕೇಸ್ಗಳು ತುಂಬ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ. ಈ ಕೋರ್ಟ್ ವಿಚಾರದಲ್ಲಿ ತುಂಬ ಡಿವೋರ್ಸ್ ಕೇಸ್ಗಳು ಈ ಲಾಡ್ಜ್ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಆಗ್ತದೆ. ತುಂಬ ಸಮಸ್ಯೆ ಇರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಆದರೆ ಇದು ಒಂದು ರೀತಿಯಾಗಿ ಸಮಸ್ಯೆಗಳದಾಯಕ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ವಿದ್ಯಾಭ್ಯಾಸ ವರ್ಗವನ್ನು ನೋಡೋದಾದರೆ ಇದು ವಿದ್ಯಾಭ್ಯಾಸದ ವರ್ಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿಗಳ ವರ್ಗದಲ್ಲಿ ಈ ಸತಿ ಹೆಚ್ಚಿನವಾಗಿ ಮೇಲುಗೈ ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಮೇಲಾಗಿ ಕ್ಷೇತ್ರಗಳ ಒಂದು ಅನೇಕವಾಗಿರ್ತಕ್ಕಂಥ ಮಾರುಪಾಟುಗಳನ್ನು ಸರ್ಕಾರಗಳು ತಗೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಖಂಡಿತ ಭಾಳ ವಿಶೇಷತೆ ಇರತಕ್ಕಂಥದ್ದು ಕೂಡ ಈ ಒಂದು ವರ್ಷದಲ್ಲಿ ನಾವು ನೋಡ್ತೀವಿ. ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥದ್ದು, ಹೊಸ ವಿದ್ಯಾಸಂಸ್ಥೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕೂಡ ಸರ್ಕಾರ ಬರುತ್ತೆ. ಅದರಲ್ಲೂ ಕೂಡ ಸರ್ಕಾರ ಭಾಳಷ್ಟು ಕೂಡ ಏನು ಈಗ ತುಂಬ ಕೆಲವೊಂದು ಡೊನೇಷನ್ಗಳು ತುಂಬ ಜಾಸ್ತಿ ಇರತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗ್ತಾ ಬರೋದು ಸತ್ಯ. ಖಂಡಿತವಾಗಿ ಭಾಳ ವಿಶೇಷತೆ ಬರುತ್ತೆ. ಸರ್ಕಾರದಿಂದ ಸಬ್ಸಿಡಿಗಳು ಅದಕ್ಕೋಸ್ಕರ ಸಿಗ್ತಕ್ಕಂಥದ್ದು ಇರ್ತದೆ. ಆದರೆ ಸರ್ಕಾರದಲ್ಲಿ ಹಣದುಬ್ಬರ ಸರಿಯಾಗಿ ನೋಡ್ಕೋಬೇಕು. ದಶಮಾಧಿಪತಿ ಆಗಿರ್ತಕ್ಕಂಥದ್ದು ರಾಜಕೀಯ ವ್ಯವಸ್ಥೆ ಖಂಡಿತವಾಗಿ ಒಂದು ಅನ್ಬ್ಯಾಲೆನ್ಸ್ ಇರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಅದರಲ್ಲೂ ಕೂಡ ಈ ದ್ವಿಸ್ವಭಾವ ರಾಶಿಗಳಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಸರ್ಕಾರದಲ್ಲೂ ಅಂದರೆ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಬರ್ತವೆ. ಸಮ್ಮಿಶ್ರ ಸರ್ಕಾರಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರುತ್ತೆ. ರಾಜಕಾರಣಿಗಳ ಒಂದು ವಿಚಾರವಾಗಿ ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಕೆಲವೊಂದು ರಾಜಕಾರಣಿಗಳಿಗೆ ಭೀತಿ ಸನ್ನಿವೇಶಗಳನ್ನು ಎದುರಿಸ್ತಕ್ಕಂಥದ್ದು ಆಂತರಿಕವಾಗಿ ಕಂಡುಬರುತ್ತೆ. ಇದು ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೋಬೇಕಾಗುತ್ತೆ. ದೊಡ್ಡ ಲೀಡರ್ಸ್ಗಳಿಗೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದಿದೆ. ಇನ್ನು ಎಕ್ಸ್ಪೋರ್ಟ್ ಇಂಪೋರ್ಟ್ ವಿಚಾರಗಳಲ್ಲಿ ಸ್ವಲ್ಪ ಸರ್ಕಾರಗಳು ಆದಷ್ಟು ಕೂಡ ಕೆಲವೊಂದು ನಿಯಮವನ್ನು ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು, ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಕೂಡ ಸತ್ಯವಾಗ್ತದೆ. ಬಟ್ ಏನೇ ಆದರೂ ಕೂಡ ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಇನ್ನು ಚಿತ್ರರಂಗದ ವಿಚಾರಕ್ಕೆ ಬಂದಾಗ ಚಿತ್ರರಂಗದಲ್ಲಿ ಅನೇಕ ಮಾರುಪಾಟುಗಳಾಗ್ತಕ್ಕಂಥದ್ದು ಇರುತ್ತೆ.
ಅದರಲ್ಲಿ ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿಕೊಳ್ತಕ್ಕಂಥದ್ದು, ಭಾಳಷ್ಟು ಕೆಲವೊಂದು ಮಾರ್ಪಾಟುಗಳು, ಕೆಲವೊಂದು ಚಿತ್ರರಂಗದ ವಿಚಾರಗಳಲ್ಲಿ ಕೆಲವೊಬ್ಬರು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಕೂಡ ಸತ್ಯವಾಗ್ತದೆ. ಕೆಲವೊಂದು ವಿಚಾರಗಳು ಮಾರ್ಪಾಟುಗಳ ಜೊತೆ ಈ ಚಿತ್ರರಂಗದಲ್ಲಿ ಕೆಲವೊಂದು ತಂತ್ರಜ್ಞಾನಗಳಿಂದ ಫೇಮಸ್ ಆಗ್ತಕ್ಕಂಥ ಕಾಂಬಿನೇಷನ್ ಕೂಡ ಇದೆ. ಲಗ್ನದಲ್ಲೇ ಒಂದು ಶುಕ್ರನಿರೋದ್ರಿಂದ ತಂತ್ರಜ್ಞಾನ ಭಾಳ ವಿಶೇಷವಾಗಿರ್ತಕ್ಕಂಥ ತಂತ್ರಜ್ಞಾನಗಳಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಇರ್ತದೆ. ಅದರಲ್ಲೂ ಕೂಡ ಕೆಲವೊಂದು ಕಂಪನಿಗಳು ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿಕೊಂಡು ಕೆಲಸಗಾರರಲ್ಲಿ ಭೀತಿಗಳು ಉಂಟಾಗ್ತಕ್ಕಂಥದ್ದು ಸತ್ಯವಾಗ್ತದೆ. ಈ ದೇಶದ ಆಗು ಹೋಗುಗಳು ಭಾಳಷ್ಟು ಇರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಪರಾಭವ ಸಂವತ್ಸರವಾಗಿರೋದ್ರಿಂದ ಜನಗಳೆಲ್ಲ ಕೂಡ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು, ಮಂತ್ರಿ ಕುಜ ಆಗ್ತಕ್ಕಂಥದ್ದಿದೆ. ರಾಜ ಗುರುವಾಗೋದ್ರಿಂದ ನ್ಯಾಯ ಧರ್ಮ ಮಾರ್ಗಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಟ್ಟರೆ ಮಾತ್ರ ನಮ್ಮ ದೇಶ ಸುಭಿಕ್ಷವಾಗ್ತದೆ. ಆ ಧರ್ಮವನ್ನು ಏನಾದರೂ ಕೊಟ್ಟರೆ ದೇಶ ಹಲವಾರು ಕಡೆ ಈಗ ಕೆಲವೊಂದು ವಿಚಾರಗಳಲ್ಲಿ ಗಲಾಟೆಗಳು ಸಮಸ್ಯೆಗಳು ಬರ್ತಕ್ಕಂಥದ್ದು ಸತ್ಯ. ಆದಷ್ಟು ಕೂಡ ಈ ಪರಾಭವ ಸಂವತ್ಸರ ಗುರುವಿನ ಅನುಗ್ರಹದಿಂದ ನಮ್ಮ ದೇಶ ಸುಭಿಕ್ಷವಾಗಲಿ, ಕೆಲವೊಂದು ವಿಚಾರಗಳು ನಾವು ಹೇಳ್ತಕ್ಕಂಥದ್ದೆಲ್ಲ ಸುಳ್ಳಾಗಲಿ ಅಂತ ನಾವು ಬೇಡ್ಕೊಳ್ತಾ, ಜನಗಳು ಸುಖಶಾಂತಿ ಸಮೃದ್ಧಿಯಿಂದ ಬದುಕಲಿ. ಆದಷ್ಟು ಯುಗಾದಿ ನಿಮ್ಮೆಲ್ಲರಿಗೂ ಕೂಡ ಶುಭದಾಯಕವಾಗಲಿ, ಅನೇಕ ಯುದ್ಧ ಭೀತಿಗಳನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ನಮ್ಮ ದೇಶಕ್ಕೆ ಕೊಡಲಿ ಅಂತ ಕೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.